ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಏನೇ ನಾವು ಫ್ರೆಂಡ್ ಫೋನ್ ಮಾಡಿದ್ದೆ. ಏನೋ 15 ದಿನದಲ್ಲಿ ಎಕ್ಸಾಮ್ ಐತೆ. ಏನೋ ಒಂಚೂರು ಓದಿಲ್ಲ, ಬರೀ ಕಮ್ಮಿ ಓದೋದು ಬರೋದು ಮಾಡಿದ್ದೀನಿ. ಅದಕ್ಕೆ ಇವತ್ತು CET ಓದ್ಕೋಬೇಕು. ನೈಟ್ ಶಿಫ್ಟ್ ಆಗೈತೆ, ನೈಟ್ ಶಿಫ್ಟ್ ಮುಗಿದು ಮನೆಗೆ ಹೋಗ್ತಾಯಿದ್ದೀನಿ. ಟಿಫನ್ ಮಾಡಿ ಬುಕ್ ಹಿಡ್ಕೋಬೇಕು. 2 ಅವರ್ ನಿದ್ದೆ ಮಾಡ್ತೀನಿ ಅಂದ್ಕೊಂಡಿದ್ದು ಮಾಡೋಕ್ಕಾಗಲ್ಲ. ಅಂದ್ಕೊಂಡಿದ್ದು ಮಾಡಿದ್ರೆ ನಾವೆಲ್ಲ ಇರ್ತೀವಂತೆ, ದೊಡ್ಡವ್ರು ಹೇಳೋರೆ. ನನಗೆ ಅಷ್ಟು ಗೊತ್ತಿಲ್ಲ. ಟ್ರೈ ಮಾಡ್ತೀನಿ ಇವತ್ತು ಓದೋಕ್ಕೆ. ನೋಡೋದ ಬನ್ನಿ. ಇವತ್ತು ಫುಲ್ ಡೇ ಮಲ್ಕೋತೀನೋ ಓದ್ತೀನೋ ಅಂತ ಗೊತ್ತಾಗ್ತಲ್ಲ. ಅಷ್ಟು 5 ಸಬ್ಜೆಕ್ಟ್ ನಾವು ಓದೋಕ್ಕೆ. ಮ್ಯಾಥ್ಸ್ ಬೇರೆ ಇದೆ, ನಂಗೆ ಓದೋಕ್ಕೆ ಆಗಲ್ಲ. ಮ್ಯಾಥ್ಸೇ ಬರೋಲ್ಲ. ಅದಕ್ಕೆ ಫಾರ್ಮೆಲ್ಲ ಓದಬೇಕು, ಅದಕ್ಕೆ ಓದಬೇಕು. ಟ್ರಿಗ್ನೋಮೆಟ್ರಿ ಎಲ್ಲ ಇರ್ತದೆ. ಬೇರೆ ಸಬ್ಜೆಕ್ಟ್ ಎಲ್ಲ ಥಿಯರಿ ಇರುತ್ತೆ, ಅವೆಲ್ಲ ಓದ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಇದಕ್ಕಂದರೆ ಒಂದು ಏನು ಎಕ್ಸಾಮಲ್ಲಿ ಟಿಕ್ಕ ಕ್ವಶನ್ ಇರುತ್ತೆ. ಅದಕ್ಕೆ ಕ್ವಶನ್ ನೋಟಿಫಿಕೇಶನ್ ಆನ್ಸರ್ ಅನಲೈಸ್ ಮಾಡೋಕ್ಕೆ, ಮತ್ತು ನೋಟಿಫಿಕೇಶನ್ ಆನ್ಸರ್ ಇದೆ ಅಂತ ಕರೆಕ್ಟ್ ಟೈಮ್ ಡಿಲೇ ಆಗುತ್ತೆ. ಎಲ್ಲ ಪ್ರಾಕ್ಟೀಸ್ ಮಾಡಬೇಕು. ನೋಡೋದು ಬರ್ರಿ ಈ ಸದ್ಯ ಏನಾಗುತ್ತೆ. ಫ್ರೆಂಡ್ಸ್, 5 ಸಬ್ಜೆಕ್ಟ್ನ ಹೆಂಗೆ ಇದು ಎಲ್ಲ ಕ್ಲಿಯರ್ ಮಾಡ್ಬೇಕಂದ್ರೆ, ಎಲ್ಲ 15 ದಿನ ಓದಬೇಕಂದ್ರೆ, ನಿಮಗೇನೋ ಐಡಿಯಾ ಐತಂದರೆ ಐಡಿಯಾನ ಮೆಸೇಜ್ ಮಾಡಿ ನಂಗೆ ಸಪೋರ್ಟ್ ಮಾಡಿ. ನೋಡೋದ ನೀವು ಮೆಸೇಜ್ ಹಾಕಿ ನಂಗೆ ಯೂಸ್ ಫುಲ್ ಆಗೋದಿಲ್ಲ ಅಂತ ನಾನು ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ. ಬಾಯ್.